ನಮಸ್ಕಾರ. ಒಮ್ಮೆ ಒಬ್ಬ ವ್ಯಕ್ತಿ ತನ್ನ ಮಗನ ಜೊತೆ ಮಾತನಾಡುತ್ತಿರುವಾಗ ಮಗ ಕೇಳ್ದ, ನಾವು ಯಾವುದನ್ನ ಮೌಲ್ಯವಿರುವ ವಸ್ತು ಅಂತ ತಿಳ್ಕೊಬಹುದು, ಯಾವುದಕ್ಕೆ ಮೌಲ್ಯ ಬರುವುದು ಯಾವುದು ಅಂತ ಕೇಳಿದಾಗ ಆ ಅಪ್ಪ ಮಗನಿಗೆ ಒಂದು ಕಲ್ಲನ್ನು ತೆಗೆದು ಕೈ ಕೊಟ್ಟು, ಇದನ್ನು ತೆಗೆದುಕೊಂಡು ಹೋಗಿ ರಸ್ತೆ ಬದಿಯಲ್ಲಿ ನಿಂತ್ಕೊಂಡಾಗ ಇದಕ್ಕೆ ಯಾರಾದ್ರೂ ಏನು ಬೆಲೆ ಹೇಳ್ತಾರೋ ಅದನ್ನ ಹೇಳಿ, ನೀನು ಸುಮ್ಮನೆ ನಿಂತಿರ್ಬೇಕು, ಏನು ಹೇಳ್ಬಾರ್ದು, ವಾಪಸ್ ಬಂದು. ಅದೇ ತರ ಮಗ ಆ ಕಲ್ಲನ್ನು ಹಿಡಿದುಕೊಂಡು ರಸ್ತೆಯ ಬದಿಗೆ ಹೋಗಿ ಸುಮ್ಮನೆ ಮಾತಾಡದೆ ನಿಂತ್ಕೊಂಡು, ಯಾರೋ ಒಂದು ಹೆಂಗಸು ಆ ಮಹಿಳೆಯ ಕೇಳಿತು, ಇದಕ್ಕೆ ಎಷ್ಟಪ್ಪ ರೇಟು? ಅವನು ಸುಮ್ಮನೆ ಕೈಯಿಂದ 2 ಅಂತ. ಆವಾಗ ಆ ಮಹಿಳೆ, ಓ 20 ರೂಪಾಯಿನ ಕೊಡು, ನಾನು ತಗೊಳ್ತೀನಿ ಅಂತ. ಅವನು ಏನು ಮಾತಾಡದೆ ಅದರೊಂದಿಗೆ ವಾಪಸ್ ಬಂದು, ಅಪ್ಪ ಈ ಕಲ್ಲಿಗೆ ಒಂದು ತಾಯಿ 20 ರೂಪಾಯಿ ಕೇಳಿದ್ರು ಅಂತ. ಬೇಡ, ಹಾಗಾದ್ರೆ ನೀನೊಂದು ಮ್ಯೂಸಿಯಂ ಹತ್ರ ಹೋಗಿ ಇದನ್ನ ಹಿಡಿದುಕೊಂಡು ನಿಂತುಕೋ, ಆವಾಗ ಯಾರಾದ್ರೂ ಬಂದು ನಿನ್ನನ್ನ ಮಾತಾಡಿಸ್ತಾರೆ, ಆಗ್ಲೂ ನೀನು ಸುಮ್ಮನೆ ಇದ್ದು ಬಿಡು, ಕೈಯಲ್ಲಿ ಏನಾದ್ರೂ ತೋರಿಸು ಅಷ್ಟೇ, ಆದ್ರೆ ಏನೂ ಮಾತಾಡಬಾರ್ದು ಅಂತ. ಹಾಗೆ ಅವನು ಮ್ಯೂಸಿಯಂ ಹತ್ರ ಹೋಗಿ ಅಲ್ಲಿ ನಿಂತ್ಕೊಂಡಾಗ ಅಲ್ಲಿ ಒಬ್ಬರು ಬಂದ್ರು, ಇದಕ್ಕೆ ಎಷ್ಟು ರೇಟು, ಎಷ್ಟು ಕೊಡ್ತೀಯಾ ಅಂತ ಕೇಳಿದ್ರು. ಇವನು ಮಾತಾಡ್ಲಿಲ್ಲ, ಕೈಯಿಂದ 2 ಅಂತ ತೋರ್ಸ. ಓ 2000 ರೂಪಾಯಿನಾ? ಓ ಹಾಗಾದ್ರೆ ನನಗೆ ಕೊಡು, ನಾನು ದುಡ್ಡು ಕೊಡ್ತೀನಿ ಅಂತ ಅವನು ಮಾತಾಡದೆ ವಾಪಸ್ ಬಂದ. ಅವನು ಸಂತೋಷದಿಂದ ಅಪ್ಪನಿಗೆ ಬಂದು ಹೇಳ್ದ, ಅಪ್ಪ ಇವತ್ತು ಇದನ್ನ 2000 ರೂಪಾಯಿ ಕೊಡ್ತೀನಂದ್ರು ನಾನು ಕೊಡ್ಲಿಲ್ಲ. ಓಹೋ, ಹಾಗಾದ್ರೆ ಇನ್ನೂ ನಿನಗೆ ಆ ಬೆಲೆ ಕೊಡ್ಲಿಲ್ಲ ಅಂದ್ರೆ, ಹಾಗಾದ್ರೆ ಅದರ ಮೌಲ್ಯ ಇನ್ನೂ ನಿನಗೆ ಸಮಾಧಾನ ಆಗುವಂತ ರೀತಿಯಲ್ಲಿ ಸಿಗ್ಬೇಕಾದ್ರೆ ನೀನು ಹೋಗಿ ಆ ಹೆಚ್ಚಿನ ಮುದ್ದು ರತ್ನಗಳನ್ನು ಮಾರುವಂತಹ ಅಂದ್ರೆ ಅಂಗಡಿಯಲ್ಲಿ ಬಳಿ ಹೋಗಿ ನಿಂತ್ಕೋ, ಯಾರಾದ್ರೂ ಬಂದು ನಿನ್ನನ್ನು ರೇಟ್ ಕೇಳಬಹುದು ಎಂದು ಕೇಳಿದಾಗ ಅವನು ಹೋಗಿ ಅಲ್ಲಿ ಹೋಗಿ ನಿಂತ್ಕೊಂಡ. ಕೊನೆಗೊಬ್ಬ ವ್ಯಕ್ತಿ ಬಂದು, ಇದಕ್ಕೆ ಎಷ್ಟು ರೇಟು ಅಂತ ಕೇಳ. ಇವನು 2 ಬೆರಳು ತೋರಿಸ್ದ. ಓಹೋ 2 ಲಕ್ಷನ, ನನಗೆ ಕೊಡು ಅಂತ ಹೇಳಿದ್ರು. ಅವನು ಮಾತನಾಡದೆ ವಾಪಸ್ ಒಂದು ತಂದಿಗಳಿಗೆ 2 ಲಕ್ಷಕ್ಕೆ ಇದನ್ನ ಕೇಳಿದ್ರು ನಾನು ಕೊಡ್ಲಿಲ್ಲ ಅಂತ. ಈಗ ನಿನಗೆ ಏನಂದ್ರೆ, ಒಂದು ಕಲ್ಲು, ನಾನು ಆ ಕಲ್ಲಿಗೆ ಅಷ್ಟೊಂದು ಬೆಲೆ ಇದೆ, ಇದು ಸಾಮಾನ್ಯ ಕಲ್ಲಲ್ಲ, ಇದು ಒಂದು ವಜ್ರದ ಕಲ್ಲು, ಇದರ ಗಾತ್ರ ಇದೆಲ್ಲವನ್ನು ನೋಡಿದಾಗ ಎಲ್ಲರಿಗೂ ಅದಕ್ಕೆ ಒಂದೊಂದು ಬೆಲೆ ಕಟ್ಟಿದ್ರು. ಆ ಮೌಲ್ಯ ಅನ್ನೋದು ಯಾವ ಮನುಷ್ಯರಿಗೆ ಅದರ ಮೌಲ್ಯ ಗೊತ್ತಿರುತ್ತೋ, ಯಾವುದು ಅದರ ಎಷ್ಟು ಬೆಲೆ ಬಾಳುತ್ತೆ ಅಂತ ಗೊತ್ತಿರುತ್ತೋ ಅಂತ ವ್ಯಕ್ತಿಗಳು ಅದರ ನಿಜವಾದ ಬೆಲೆಯನ್ನು ಕೊಡ್ತಾರೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ತಿಳಿದಿರಬೇಕು ಯಾವುದಕ್ಕೆ ಯಾವುದು ಮೌಲ್ಯ ಅನ್ನೋದು. 20 ರೂಪಾಯಿ ಕೇಳಿದ್ರು, 2000 ರೂಪಾಯಿ ಕೇಳಿದ್ರು, 2 ಲಕ್ಷ ರೂಪಾಯಿ ಕೇಳಿದ್ರು, ಆದ್ರೆ ಅದರ ಬೆಲೆ ಇನ್ನೂ ಅದಕ್ಕಿಂತ ಹೆಚ್ಚಿನದ್ದು ಎಂಬುದನ್ನ ನಾವು ತಿಳ್ಕೋಬೇಕು. ಅಂದರೆ ಸಾಮಾನ್ಯ ಒಬ್ಬ ವ್ಯಕ್ತಿಗೆ ಯಾವ ರೀತಿಯಲ್ಲಿ ಅದರ ಬೆಲೆಯನ್ನು ಕಟ್ಟಲಾಗುತ್ತೋ ಅದೇ ರೀತಿ ನಾವು ಯಾವ ಮೌಲ್ಯ ಎಂಬುದನ್ನು ಅರಿಯಬೇಕಾದ್ರೆ ಅದನ್ನ ತಿಳಿದಿರುವವರ ಬಳಿಗೆ ಹೋಗಬೇಕು. ಅದರ ಬಗ್ಗೆ ತಿಳಿದಿರುವವರ ಬಳಿಗೆ ಹೋದಾಗ ಮಾತ್ರ ನಮಗೆ ಮೌಲ್ಯ ಬರುತ್ತದೆ. ನಾವು ಸಾಮಾನ್ಯರೊಂದಿಗೆ ಸಾಮಾನ್ಯವಾಗಿದ್ರೆ ಅದರ ಮೌಲ್ಯ ಕಡಿಮೆ ಆಗಿರುತ್ತೆ. ನಾವು ದೊಡ್ಡ ದೊಡ್ಡ ವ್ಯಕ್ತಿಗಳ ಅದನ್ನು ತಿಳಿದವರ ಜೊತೆ, ಹೆಚ್ಚಿನ ಪಾಂಡಿತ್ಯ ಇರುವವರ ಜೊತೆ ನಾವು ಬೆರೆತಾಗ ಅದರ ಮೌಲ್ಯ ಹೆಚ್ಚಾಗಿ ನಮಗೆ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಹೀಗೆ ಮೌಲ್ಯವನ್ನು ನಾವು ನಿರ್ಧರಿಸಲು ಏನು ಮಾಡಬೇಕೆಂಬುದನ್ನು ಅಪ್ಪ ಮಗನಿಗೆ ಹೇಳ್ತಾರೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ.